ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಅಂತಹ ಒಂದು ರೈತರಿಗೆ ಈಗ ಒಂದು ಖುಷಿ ಸುದ್ದಿ. ಅದೇನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇದೇ ತಿಂಗಳಲ್ಲಿ 18ನೇ ಕಂತಿನ ಹಣ ಬರುತ್ತೆ. ಅದು ಯಾವಾಗ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, 9 ಕೋಟಿಗೂ ಒಂದು ಅಧಿಕ ರೈತರ ಖಾತೆಗೆ ನಾಳೆ ಅಂದ್ರೆ ಶನಿವಾರ 5ನೇ ತಾರೀಕು ಅಕ್ಟೋಬರ್ 2024 ಅಂದ್ರೆ ನಾಳೆ ನಿಮ್ಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ 2,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಅಂತ ಈಗಾಗಲೇ ಅಧಿಕೃತವಾಗಿ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣ ಉತ್ತರ ಪ್ರದೇಶದಿಂದ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ರು. ಈಗ 18ನೇ ಕಂತಿನ ಹಣವನ್ನ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಬರೋಬ್ಬರಿ 9 ಕೋಟಿಗೂ ಅಧಿಕ ಒಂದು ರೈತರಿಗೆ ನಾಳೆ 2,000 ರೂಪಾಯಿ ಹಣ ಪ್ರತಿಯೊಬ್ಬರ ಒಂದು ಫಲಾನುಭವಿ ಯಾರಿದ್ದೀರಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅವರ ಖಾತೆಗೆ ನಾಳೆ 2,000 ರೂಪಾಯಿ ಹಣ ಸಿಗುತ್ತೆ. ನಾನು ಆಗ್ಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ, ಈ KYC ಯಾರು ಮಾಡಿಸಿಲ್ಲ ಅಂತವ್ರಿಗೆ ಕೆಲವೊಂದಷ್ಟು ಕಂತುಗಳು ಬಂದು ಸ್ಟಾಪ್ ಆಗಿರುತ್ತೆ ಅಂತ. ಸೊ ಇದು ರಿಪೀಟ್ ಆದ್ರೆ ಖಂಡಿತವಾಗ್ಲೂ 18 ಕಂತಿನ ಹಣ ನಿಮ್ಗೆ ಬರೋದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರಬೇಕಾದ್ರೆ 100% ಈ KYC ಆಗಿರ್ಲೇಬೇಕಾಗಿರ್ತದೆ. ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು 18ನೇ ಕಂತಿನ ಹಣ ಬಿಡುಗಡೆಗೆ 9 ಕೋಟಿಗೂ ಅಧಿಕ ಒಂದು ರೈತರು ಈಗಾಗಲೇ ಕಾಯ್ತಾ ಇರತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಶನಿವಾರ ಅಂದ್ರೆ ಅಕ್ಟೋಬರ್ 5ನೇ ತಾರೀಕು 18ನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಮಹಾರಾಷ್ಟ್ರಕ್ಕೆ ಪ್ರಧಾನಮಂತ್ರಿಗಳು ನಾಳೆ ಭೇಟಿ ಕೊಟ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ಚಾಲನೆಯನ್ನು ಸಹ ನೀಡಲಿದ್ದಾರೆ. ಬರೋಬ್ಬರಿ ದೇಶದಾದ್ಯಂತ 9.4 ಕೋಟಿ ಫಲಾನುಭವಿ ರೈತರ ಖಾತೆಗಳಿಗೆ ತಲಾ 2,000 ರೂಪಾಯಿ ಹಣ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ 2,000 ರೂಪಾಯಿ ಸಿಗುತ್ತೆ. ಇದು ವಾರ್ಷಿಕ 3 ಕಂತುಗಳಲ್ಲಿ ಬರುತ್ತಾ ಇರ್ತಕ್ಕಂಥದ್ದು. ಪ್ರತಿ 4 ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಫಲಾನುಭವಿ ಖಾತೆಗಳಿಗೆ 2,000 ರೂಪಾಯಿ ಸಿಗ್ತಾ ಇರ್ತಕ್ಕಂಥದ್ದು. ಕೇಂದ್ರದಿಂದ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಫಲಾನುಭವಿಗಳಿಗೆ ಒಟ್ಟು 20,000 ಕೋಟಿ ಹಣ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಟೋಟಲ್ 20,000 ರೂಪಾಯಿ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. 2019ರಲ್ಲಿ ಆರಂಭವಾದಂತಹ ಈ ಒಂದು ಸ್ಕೀಮ್ ಅಲ್ಲಿ 5 ವರ್ಷದಲ್ಲಿ 3 ಲಕ್ಷ ಕೋಟಿಗೂ ಅಧಿಕ ಹಣವನ್ನ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು. ನಾಳೆ ಬಿಡುಗಡೆ ಆಗುವಂಥದ್ದು ಟೋಟಲ್ ಸೇರಿದ್ರೆ 3.45 ಲಕ್ಷ ಕೋಟಿ ಆಗಬಹುದು ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸ್ನೇಹಿತರೆ, 2024ರ ಜೂನ್ 18ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಾಣಸಿಯಲ್ಲಿ PM ಕಿಸಾನ್ 17ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ಈಗ 9.26 ಕೋಟಿ ರೈತರ ಖಾತೆಗಳಿಗೆ 21,000 ಕೋಟಿ ಹಣ ಬಿಡುಗಡೆ ಆಗಿತ್ತು. ಅದಾದ ನಂತರ ಈಗ 18ನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗುತ್ತೆ. ನೇರವಾಗಿ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಿದ ನಂತರವೇ ನಿಮ್ಗೆ ನೇರವಾಗಿ ರೈತರ ಖಾತೆಗೆ ಬಂದು ಸೇರುತ್ತೆ. ಯಾವುದೇ ರೀತಿಯ ಒಂದು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾರು ಈ KYC ಮಾಡಿಸಿರೋದಿಲ್ಲ, ಯಾರ ಅಕೌಂಟ್ ಸಮಸ್ಯೆ ಇರುತ್ತೆ ಅಂತವ್ರಿಗೆ ಹಣ ಬರುವಂತದ್ದು ಕಷ್ಟ ಇರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಕಂತು ಬಂದಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಕಂತು ಬಂದು ಸ್ಟಾಪ್ ಆಗಿದೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.